ಹೀಗೆ ವಿವೇಕವನ್ನು ಹೇಳಿದರೆ ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರ ದೇವನ ಸಹಾಯವನ್ನು ಪಡೆದನು. ಇರಲಿ, ನಮ್ಮ ಅಗ್ರಜನು ಆಲಯದವನು ಹಿಡಿದು ಉಭಯಾತ್ರೆಯರು ಹೋರಾಡುವಾಗ ಅವನನ್ನು ಪರಾಜಯಗೊಳಿಸುವ ಅಸಂಭವ. ಇದಕ್ಕೊಂದು ಯೋಚನೆಯನ್ನು ಮಾಡುವೆನು. ನನ್ನ ಮಾಯೆಯಿಂದ ಗೋವೊಂದನ್ನು ರಚಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಮಾಯಾ ಚಿಂತೆಗೆ ಗುರಿಪಡಿಸಿ ಅದರ ಪರಿಹಾರಕ್ಕೆ ನನ್ನ ಬಳಿಗೆ ಬರುವನು. ಆಗ ಆತನನ್ನು ಭೂ ಸಂಚಾರಕ್ಕೆ ಕಳಿಸಿ ಕುರುಕ್ಷೇತ್ರವನ್ನು ಸಮಾಪ್ತಿಗೊಳಿಸುವೆನು. ಮೋದ ವಿನೋದ ಒದಗಿತು ಎನಗೆ, ಮೋದ ವಿನೋದ ಒದಗಿತು ಎನಗೆ, ಅದಮರ ಜಯಿಸುವೆ ವಿಧ ವಿಧದಿಂದಲೇ, ಅದಮರ ಜಯಿಸುವೆ ವಿಧ ವಿಧದಿಂದಲೇ, ಪರಮ ಸುಖದಲ್ಲಿ ಮೆರೆಯುವೆನಾ, ಪರಮ ಸುಖದಲ್ಲಿ ಮೆರೆಯುವೆನಾ, ಸಮರೇ ಎನಗೆ ಈ ಧರೆಯೊಳಗೆ, ಸಮರೇ ಎನಗೆ ಈ ಧರೆಯೊಳಗೆ, ಜಯವ ಸಾಧಿಸಿ ಮೆರೆಯುವೆನಾ, ಜಯವ ಸಾಧಿಸಿ ಮೆರೆಯುವೆನಾ, ಜಯವ ಸಾಧಿಸಿ ಮೆರೆಯುವೆನಾ, ಮೋದ ವಿನೋದ ಒದಗಿತು ಎನಗೆ, ಮೋದ ವಿನೋದ ಒದಗಿತು ಎನಗೆ, ಅದಮ ಪಾಂಡವರ ಮನವನ್ನು ಮುರಿದೋ, ಅದಮ ಪಾಂಡವರ ಮನವನ್ನು ಮುರಿದು ಧರೆಯೊಳು ಕೀರ್ತಿಯ ಸಾಧಿಸಿ ಮೆರವೆ, ಧರೆಯೊಳು ಕೀರ್ತಿಯ ಸಾಧಿಸಿ ಮೆರವೆ, ಕಕ್ಕಿಸಿ ರಕ್ತವ ಈ ಗುಣೆ ಬರದೋಳ್, ಕಕ್ಕಿಸಿ ರಕ್ತವ ಈ ಗುವೆ ಬರದೋಳ್, ಜಯವ ಸಾಧಿಸಿ ಮೆರೆಯುವೆನಾ, ಜಯವ ಸಾಧಿಸಿ ಮೆರೆಯುವೆನಾ, ಜಯವ ಸಾಧಿಸಿ ಮೆರೆಯುವೆನಾ, ಮೋದ ವಿನೋದ ಒದಗಿತು ಎನಗೆ, ಮೋದ ವಿನೋದ ಒದಗಿತು ಎನಗೆ, ಒದಗಿತು ಎನಗೆ, ಒದಗಿತು ಎನಗೆ. ಇದೇ ತಕ್ಕ ಸಮಯ. ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಪಾಂಡವರ ರುಂಡ ಮುಂಡಗಳನ್ನು ಚೆಂಡಾಡಲು ಸಮಯವನ್ನು ಕಾಯುತ್ತಿದ್ದ ನನಗೆ ಒಳ್ಳೆ ಸಮಯವೇ ಒದಗಿ ಬಂದಿದೆ. ಎಲ್ಲವೋ ಭೀಮ, ನಿನ್ನ ಗರ್ಭದ ಬೇರನ್ನು ಕಿತ್ತೆಸೆಯಲು ಸಮಯವನ್ನು ಕಾಯುತ್ತಿದ್ದ ನನಗೆ ಹುಲಿಯ ಬಾಯಿ ಕಾಡು ಪ್ರಾಣಿಗಳು ಸಿಕ್ಕಿದಂತೆ ಈ ನನ್ನ ಅಲಾಯುಧದಿಂದ ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡದೆ ಹೋದರೆ ನಾನು ಹಲದರೆ ಅಲ್ಲ, ನಾನು ಹಲದರನೇ ಅಲ್ಲ. ಏನು ಯಾವುದೋ ಒಂದು ಗೋವು ವನವನ್ನೆಲ್ಲ ಹಾಳು ಮಾಡದಲ್ಲದೆ ನನ್ನನ್ನೇ ಹಿಂಬಾಲುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದಾಡಿಸುವೆನು. ಏ ಗೋವೆ, ಈ ವನವನ್ನು ಬಿಟ್ಟು ಹೊರಗೆ ಹೋಗು. ಹೋಗು ಹೊರಗೆ. ಕೃಷ್ಣ, ಏನು ಈ ಗೋವು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ಆತುರದಿಂದ ಕರೆಸಲು ಕಾರಣವೇನು? ಕೃಷ್ಣ, ಆ ವಿಚಾರವನ್ನು ಏನೆಂದು ಹೇಳಲಿ, ಏನೆಂದು ಹೇಳಲಿ? ಕೃಷ್ಣ, ಹಕಟ ಕಟ ಗೋ ಅತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ಅಗ್ರಜ, ಹಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಗೋ ಆರಣ್ಯದಿ ಗೋ ಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಕೃಷ್ಣ, ಗೋ ಆರಣ್ಯದಿ ಗೋ ಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸಿ
ಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ಅಗ್ರಜ, ಈ ಗೋಹತ್ಯೆ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಕೊಡು ಕೃಷ್ಣ. ಏನು ಅಗ್ರಜ, ಗೋಹತ್ಯೆಯನ್ನು ಮಾಡಿರುವರ? ಗೋಹತ್ಯ, ಸ್ತ್ರೀ ಹತ್ಯ, ಶಿಶು ಹತ್ಯ ಮಹಾ ಪಾಪಕರವಾದುದಲ್ಲವೇ? ಅದೂ ಅಲ್ಲದೆ ಗೋಪಾಲಕರಾದ ನಾವು ಈ ಕಾರ್ಯವನ್ನು ಮಾಡಬಹುದೇ? ನಮ್ಮ ವಂಶಕ್ಕೆ ಕ್ಷೀಣವಲ್ಲವೇ ಅಣ್ಣ? ಕೃಷ್ಣ, ಹಾಗಾದರೆ ಈ ಗೋಹತ್ಯೆ ಪರಿಹಾರಕ್ಕೆ ಪರಿಹಾರವೇ ಇಲ್ಲವೇ? ಏನು ಹೇಳಲಿ ಅಣ್ಣ, ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಅನೇಕ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಬಂದರೆ ಈ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಾನಿ ಗುರುಗಳು ಹೇಳುತ್ತಿದ್ದರು. ಅದರಂತೆ ಮಾಡಿದರೆ ಈ ಗೋಹತ್ಯಾ ಪಾಪವು ಪರಿಹಾರವಾಗುವುದು ಅಣ್ಣ. ಕೃಷ್ಣ, ಹಾಗಾದರೆ ನಾನು ಈಗಲೇ ಯಾತ್ರೆ ಹೋಗುವೆನು. ನಾನು ಬರುವ ತನಕ ರಾಜ್ಯದ ಕಡೆ ಎಚ್ಚರದಿಂದಿರು. ಆಗಲೇ ಅಣ್ಣ, ನಾನು ಬರುವೆನು ಕೃಷ್ಣ. ಆಗಲೇ ಅಣ್ಣ, ಹೋಗಿ ಬಾ. ಅಣ್ಣ ಅಣ್ಣ, ಕೃಷ್ಣ, ಸ್ವಲ್ಪ ನಿಲ್ಲಿ. ಏನು ಕೃಷ್ಣ? ಮುಂದಿನ ಯುದ್ಧದಲ್ಲಿ ನಿಮ್ಮ ಶಿಷ್ಯನಾದ ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ಮಾತು ನೀಡಿರುವರಲ್ಲ, ಈಗ ಅವನ ಗತಿ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಬಡಿದರೆ ನನಗಾಗಬೇಕಾದ ಲಾಭವಾದರೂ ಏನು? ಈಗ ನನಗೆ ಒದಗಿರುವ ಈ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ನಾನಿನ್ನು ಬರುವೆನು ಕೃಷ್ಣ. ಆಗಲೇ ಅಣ್ಣ, ಹೋಗಿ ಬರಣ್ಣ, ಬರುವೆನು ಕೃಷ್ಣ. ಹೋಗಿ ಬಾ. ನಮ್ಮ ಅಣ್ಣನಾಗರಾದ ಬಲರಾಮ ದೇವರು ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬದರೊಳಗಾಗಿ ಕುರುಕ್ಷೇತ್ರದಲ್ಲಿ ನಿಂತು ಪಾಂಡವರಿಂದ ಕೌರವರನ್ನು ಸಂಹರಿಸಿಬಿಡುವರು. ಕೃಷ್ಣ, ಕೃಷ್ಣ
ಘಟನೆಗಳನ್ನು ಅನುದಿನವೂ ನೆನೆದು ಹೀಗೆ ಏಕೆ ದುಃಖಿಸುತ್ತಿರುವೆ? ನಿನ್ನ ಬಹುದಿನದ ದುಃಖವು ದೂರವಾಗುವ ಕಾಲ ಸಮೀಪಿಸುತ್ತಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇ ಅಣ್ಣ ನಿನ್ನ ಹುಚ್ಚುತನದ ಭ್ರಾಂತಿ. ರಕ್ತದ ಕುಡಿ ಕಿತ್ತೇಳು, ದಿಟ್ಟತನದ ಹಟ್ಟಹಾಸವನ್ನು ಕಿತ್ತೆಸೆದು ಅಡ್ಡಗಟ್ಟಿದವರ ಎದೆ ಬಗೆದು ಬಾಹುಬಲ ಗಳಿಸಿರುವ ಪಾಂಡವರು ದಾಯಾದಿಗಳ ಚಂಡೆ ಮುಂಡೆಗಳನ್ನು ಚೆಂಡಾಡದೆ ಬಿಡುವುದಿಲ್ಲ. ತೊಡೆ ತಟ್ಟಿ ಕರೆದ ಅವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನಾನು ನೋಡಿಬಿಡಲೇಬೇಕು. ವೈರಿ ಗುರುಕುಲ ಅಧಮರನು ವಧಿಸುವೆನೋ, ವೈರಿ ಗುರುಕುಲ ಅಧಮರನು ವಧಿಸುವೆನೋ. ಸಿರಿಯಂ ಮೆರೆದು ದುರಹಂಕಾರದಿ, ಸಿರಿಯಂ ಮೆರೆದು ದುರಹಂಕಾರದಿ ಕರಿಸಿ ಬಲು ಸತ್ತಿನೆಂದರು. ಗುರುಕುಲ ಅಧಮರನು ವಧಿಸುವೆನೋ. ಅಗ್ರಜ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕೂಡರ ಕುನ್ನಿಗಳಂ, ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳಂ. ರಕ್ತವೆಲ್ಲವ ಭಕ್ತಿನ ಮಗ ನ್ಯಾಯವೇ ತೆಗೆದ ರಕ್ತಸರಂ. ರಕ್ತವೆಲ್ಲವ ಭಕ್ತಿನ ಮಗ ನ್ಯಾಯವೇ ತೆಗೆದ ರಕ್ತಸಂ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಕ್ಕಿಸದಿರುವೆನೆ ರಣದೊಳಗೆ, ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಕ್ಕಿಸದಿರುವೆನೆ ರಣದೊಳಗೆ. ಸಭೆಯೊಳು ಪತ್ನಿಯ ಗರ್ವದಿ ಜರೆದ, ಸಭೆಯೊಳು ಪತ್ನಿಯ ಗರ್ವದಿ ಜರೆದ ಮೂರ್ಖರವ ಎದೆಯನ್ನು ಬಗೆದು ಹರಿಯಿರಿ. ಗುರುಕುಲ ಅಧಮರನು ವಧಿಸುವೆನ. ಸಿರಿಯಂ ಮೆರೆದು ದುರಹಂಕಾರದಿ, ಸಿರಿಯಂ ಮೆರೆದು ದುರಹಂಕಾರದಿ ಧಿಕ್ಕರಿಸುವುದು ಸತ್ತಿ. ವೈರಿ ಗುರುಕುಲ ಅಧಮರನು, ಗುರುಕುಲ ಅಧಮರನು ಹೇಗೆ ಗೋಪಿಸಾಡುವೆನು. ಅಣ್ಣ ಅಡಿಗಡಿಗೆ ಅಡ್ಡಗಟ್ಟೆ ಹಾಕುತ್ತಿಲ್ಲ. ಓ ನೀಚ ಕುರು ಸಂತತಿಯ ಹೀನ ಕೃತ್ಯಗಳು ನಿನ್ನ ನೆತ್ತಕ್ಕಿನ್ನು ಕಿಚ್ಚು ಹತ್ತಿಸುತ್ತಿಲ್ಲವೇ? ಭಯಂಕರ ವಿಷಪ್ರಾಶನ, ಕಪಟದ್ಯೂತ, ಘೋರ ಕಾಡಿನ ವಾಸ, ಏಡಿಗಳಂತೆ ತಲೆಮರೆಸಿಕೊಂಡು ಕಳೆದ 1 ವರ್ಷದ ಅಜ್ಞಾತವಾಸ ಇವಾವುದೂ ನಿನ್ನ ಸ್ಮರಣೆಯಲ್ಲಿಲ್ಲವೇ? ಅವರಂತಹ ಬಲವಂತರಾದರೆ ರಣರಂಗದಲ್ಲಿ ಪಣ ತೊಟ್ಟು ನಿಲ್ಲಲಿ. ಕೋಟ್ಯಾಧೀಶರಾಗಿ ಬಂದರು ಸಾಟಿ ಇಲ್ಲದೆ ಕುರು ರಕ್ತವನ್ನು ಹರಿಸಿ ಬಿಡುತ್ತೇನೆ. ಘನಘೋರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತಪಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ ಅಣ್ಣ, ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನಾಗಲೇ ಸಮಾಚಾರವನ್ನು ತಂದನಲ್ಲವೇ? ಇನ್ನೇನು ಪರಮಾತ್ಮನು ಬರುವ ವೇಳೆಯಾಯಿತು. ಆತನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ನೀನಿನ್ನ ಶಾಂತನಾಗು ಸಹೋದರ. ಏ ವಾಸುದೇವ ಕೃಷ್ಣ, ಕೃಷ್ಣ ದೇವಾ ಕೃಷ್ಣ
ದಯ ತೋರಿ ಬಾ ದಿನರ ನಾಥ ದೇವ ನೀ ದಯ ತೋರಿ ಬಾ ದೇವ ನೀ ದಯ ತೋರಿ ಬಾ ದಿನರ ನಾಥ ದೇವ ನೀ ದಯ ತೋರಿ ಬಾ ದೇವ ನೀ ದಯ ತೋರಿ ಬಾ ವಾಸುದೇವ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿ ದಾತ ಮಾಧವ ಸನ್ಮತಿ ದಾತ ಸುಜನರ ಪ್ರೀತ ವಾಸುದೇವ ಸನ್ಮತಿ ದಾತ ಸುಜನರ ಪ್ರೀತ ಕಾಮಾತೀತ ಭಾಗ್ಯವಿದಾತ ವಾಸುದೇವ ಕಾಮಾತೀತ ಭಾಗ್ಯವಿದಾತ ದೇವ ನೀ ದಯ ತೋರಿ ಬಾ ದಿನರ ದಾತ ದೇವ ನೀ ದಯ ತೋರಿ ಬಾ ದೇವ ನೀ ದಯ ತೋರಿ ಬಾ ವಾಸುದೇವ ಅನುದಿನ ನಿನ್ನ ಘನಪಾದವನ ಪರಮಾತ್ಮ ಅನುದಿನ ನಿಮ್ಮ ಘನಪಾದವನ ಅನುದಿನ ನಿಮ್ಮ ಕೃಷ್ಣ ಮಾಧವ ಅನುದಿನ ನಿಮ್ಮ ಘನಪಾದವನ ಅನುದಿನ ನಿಮ್ಮ ಘನಪಾದವನ ಕನಸು ಮನಸ್ಸಿನಲು ಜಾನಿಪೆನಯ್ಯ ಕನಸು ಮನಸ್ಸಿನಲು ಜಾರಿಪೆನಯ್ಯ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ತಂದೆ. ಧರ್ಮಾನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂದು ಎಮ್ಮಾರೆ ಬಾಯಿಗೆ ತುತ್ತಾಗಿಸಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದು ಯಾವ ನ್ಯಾಯ? ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನ್ನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ. ವಾಸುದೇವ, ಸಹೋದರಿ, ಮುರಹರಿ ಮಹಿಪನಾಗಿ ಪಾಪ ದೊರೆಯ ಧರಿಸನಯ್ಯ, ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ನಮ್ಮ ಘೋರ ಹತ್ಯೆಯ ನೀಕ್ಷಿಸೆ ಸಹಿತಲೇ ದಿಟದಿ ಶರಣು ಸಂಧಿಗೆ ಆಪತ್ಬಂಧುವೆ, ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ವಾಸುದೇವ, ಅಳಗೈಯುವುದು ಅಸಮತ ಬೆನ್ನಗೆ, ಅಳಗೈಯುವುದು ಅಸಮತ ಬೆನ್ನಗೆ, ಚಾಳಿಸಬೇಡೆನ್ನ ಬೇಡುವೆ ದೇವ. ಚಾಳಿಸಬೇಡೆನ್ನ ಬೇಡುವೆ ದೇವ, ಶಾಂತಿಯಿಂದಲಿ ರಾಜವ ಪಡೆವ. ಶಾಂತಿಯಿಂದಲಿ ರಾಜವ ಪಡೆವ, ಅಂದನ ಮಾಡೆಂದು ಬೇಡುವೆ ದೇವ. ಅಂದನ ಮಾಡೆಂದು ಬೇಡುವೆ ದೇವ. ಅಂದನ ಮಾಡೆಂದು ಬೇಡುವೆ ದೇವ, ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ. ಮಾಧವ, ವಾಸುದೇವ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರೆಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ.
ಧರ್ಮನಂದನ, ವಾಸುದೇವ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಪರಮಾತ್ಮ ನಮ್ಮ ಅಭಿಮತ ಹೌದು ಭೀಮಸೇನ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಪರಮಾತ್ಮ ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಅಂದ ಪಾಂಡು ಜನಕನ ವಂದಿಸಿ ಬೇಡುವೆ ನಿನಗೆ. ಅಂದ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನ ಆಸ್ತಿಯೇ. ಹೇಳ ಕೃಷ್ಣ, ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ. ಸಮವಹಿಸಿ ದುಡಿದಿಹನೆ ಒಪ್ಪಿದ ಕುರು ರಾಕ್ಷಸರ ಗರ್ಭಪೀಠ ಪ್ರಜೆಯಳು. ಒಪ್ಪಿದ ಕುರು ರಾಕ್ಷಸರ ಗರ್ಭಪೀಠ ಪ್ರಜೆಯಳು. ಅಂದನದಿಯ ಕೌರವರು ಸಂಧಿ ನಮಗೆ ಸಲ್ಲದು. ಪಾಂಡು ಜನಕನಾಣೆ ವಂದಿಸಿದೆ. ಅಂದನದಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಪರಮಾತ್ಮ ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಧರ್ಮದ ಒಟ್ಟು ಬೃಹದಾಕಾರದ ಕೋಟೆಯಂತೆ ನಮ್ಮನ್ನು ಆವರಿಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೀ, ಸುಡಬೇಕು ನಮ್ಮೀ ಹೇಡಿ ಜನ್ಮವನ್ನು. ಓಹೋ ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಛೇ, ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಕೂಡ ಧರ್ಮಸಮ್ಮತವಲ್ಲವೇ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ ತಂಗಿ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗುಡ್ಡಿ ಬೇಡಿದರು ತೋರದೆಯೇ
ಭಾಂಗಣದಿ ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಕರತಟ್ಟಿ ಕೇಕೆಯಿಮ್ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು. ನೆರೆದಾಸ ಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಕೈ ಹಿಡಿದ ಪತ್ತಿಯನ್ನು ವಜ್ರ ವೈಢೂರ್ಯಗಳ ಪರಿ ಪಾಂತದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ? ಚೇಚೆ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನೋರ್ಖಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಪಾಂಚಾಲಿ ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಛೆ, ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ವೀಭತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳಿ. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳನನ್ನು ತೊಟ್ಟುಕೋ. ಚಚೆ ಅಣ್ಣ, ಸಹೋದರಿ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಅಂದು ನೆರೆದ ಸೈನಿಕರ ನಡುವೆ ನನ್ನ ಜಳಗೆ ಕೈ ಚಾಚಿದವರ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು ಬಿಡು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಇನ್ನೊಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈ ರೀತಿ ಆಯ್ತೆಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು. ಏಕೆ ನೀವು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಅದರಿಂದಾದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದು. ಆದರೆ ಸತಿಯ ಆರ್ತನಾದನವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ ಬಿಡು. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತೋ ಕನಗದಾ ಗಂಡದಿ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಜಂಬದ ನುಡಿಗಳಂ ನುಡಿದು ಭಾವ ಮರತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ. ಅಡಗಲಿ ನಿನ್ನೆ ಕುಹಕ ಕಂಠದ ಕರುಳಿರುವ ಬಿರು ನುಡಿ, ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ
ಅಗೆಯ ಹೆಂಡಂದಿರ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಂಬನಿಯನ್ನು ಸುರಿಸಿದೆ. ಕೌಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಎರೆಗೂ ತರುವೇನೋ ದುರ್ಯೋಧನ ದುಶ್ಯಾಸನ ನಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಉರಿಗಟ್ಟಿ ದುರ್ಯೋಧನನ ತೊಡೆಯ ಧ್ರುಪದ ನಂದಿನಿ ಕಟ್ಟಿಸುವೆ ನಿನ್ನಿ ಬಿಡುಮುಡಿಯ ನರಕಮರ್ದನ ಹೇಳೆನ್ನ ಅಭಿಮತ ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮರೆತರೇಕೆ ಹಿಂದೆ ನಮಗೆ ನಾನಾ ವಿಧಗಳಾದ ಕಷ್ಟ ಕೇಶಗಳನ್ನು ತಂದೊಡ್ಡಿದ ಆ ಪಾಷಂಡೊಡನೆ ನಮಗೆ ಸಂಧಿಯೇ? ಫಲಾತ್ಮಣಂ ಮೆಚ್ಚಿಸಿ ಪಡೆದರೆ ಪಾಶುಪ್ರತಸ್ತ್ರಂ ಫಲಾತ್ಮಣಂ ಮೆಚ್ಚಿಸಿ ಪಡೆದರೆ ಪಾಶುಪ್ರತಸ್ತ್ರಂ ಇದಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಪ್ರಸರ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಾಗಿ ಆ ಚಂದ್ರಾರ್ಥವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ಯುದ್ಧ ನಡೆದೇ ತಿರಬೇಕು. ಅರ್ಜುನ, ಧನಂಜಯ, ಧರ್ಮಾನಂದನ, ವಾಸುದೇವ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ ಬುದ್ಧಿಯ ನೀಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ನೀಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ನೀಡುವ ಮುರಹರಿಯೇ
ವಾಸುದೇವ. ಧರ್ಮಾನಂದನ, ನನ್ನ ಬುದ್ಧಿಗೆ ಮೃತವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರನೇ ಆ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೆ. ಆಗಲಿ ಪರಮಾತ್ಮ. ಅಣ್ಣ, ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆಯಾ? ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ತಂಗಿ, ಏಕೆ ವೇದನೆ ಸೋದರಿ ಅಣ್ಣ, ಸಹೋದರಿ, ಸೋದರಿ ಚಿಂತಿಸದಿರು ನಾಳೆ. ಸಹೋದರಿ ಚಿಂತಿಸದಿರು ನಾಳೆ. ವೇದನೆ ಸೋದರಿ, ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಯಿಡಿದೆಳೆ ತಂದು ಸರ್ವರೆದುರನ್ನು ಮನ ಪೊರಿಸುವ ಸಮಯದಿ ನೀನನ್ನು. ಸಹೋದರಿ, ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಯಿಡಿದೆಳೆ ತಂದು ಸರ್ವರೆದುರನ್ನು ಮನ ಪೊರಿಸುವ ಸಮಯದಿ ನೀನನ್ನು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು. ಸಹೋದರಿ, ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮೊರೆಯಿಡುತ್ತಾಯನ್ನ ಕರೆಯಲ ಮೊರೆಯಿಡುತ್ತಾಯನ್ನ ಕರೆಯಲ ಕ್ಷಣವೆಂದು ಮರೆಯಲು ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು. ಸಹೋದರಿ, ಚಿಂತಿಸಬೇಡ. ವೇದನೆ ಸೋದರಿ ಚಿಂತಿಸದಿರು ನಾಳೆ. ಚಿಂತಿಸದಿರು ನಾಳೆ. ವೇದನೆ ಸೋದರಿ ಸೋದರಿ. ತಂಗಿ, ಅಣ್ಣ, ನಾನು ಆ ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಯತ್ನದಿಂದಲೂ ಆತನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬರುವೆನು. ಆದರೆ ಆದರೆ ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳೋ ಭಾರ ನಿನ್ನದು. ನಾನಿನ್ನು ಬರಲೇ? ಹಾಗೆ ಆಗಲಿ ಅಣ್ಣ.